ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಅಲ್ವಾ ಹೂ ಬಿತ್ತು ಇಟ್ಕತಿ. ಸುಬ್ಬು, ಸುಬ್ರಹ್ಮಣ್ಯ, ಕಾರ್ತಿಕೇಯ, ವಿಶಾಲವ ಕಾಂತಮ್ಮ ಬಂದು ಅಂತ ಮತ್ತೆ ದೇವಸ್ಥಾನಕ್ಕೆ ಹೋಗಿದ್ರ ಪ್ರಸಾದನೂ ತಂದಿಲ್ವಾ? ಪ್ರಸಾದ ಇರ್ಲಿಲ್ಲಪ್ಪ, ಕೊಡ್ಲಿಲ್ಲ, ಬರೀ ಹೂವೆ ಕೊಟ್ರು. ಇಡ್ಕೊಳಪ್ಪ ಕಿವಿಗೆ, ಇಡ್ಕೊಳಪ್ಪ. ನೀವು ಒಂದು ಇಡ್ಕೊಳ್ಳಿ. ಟಿವಿ ಮೇಲೆ ಹೂವು ಇಟ್ಕೋಬೇಕು ಅಂತ ಆಸೆ ಪಡ್ತಿದ್ರಾ? ಅತ್ತೆ, ಪೂಜೆ ತುಂಬಾ ಜೋರಾಗಿ ನಡೆದಿರ್ಬೇಕು. ಅಯ್ಯೋ, ಅದನ್ನೇನು ಕೇಳ್ತಿ? ಹಣ ಕೊಡದ ಲಕ್ಷ್ಮಿ. ಪ್ಲೇಟ್ ಮೇಲ್ ಪ್ಲೇಟು, ಪ್ಲೇಟ್ ಮೇಲ್ ಪ್ಲೇಟು, ಪ್ಲೇಟ್ ಮೇಲ್ ಪ್ಲೇಟು ಬರ್ತಾನೆ ಇತ್ತು. ಹೊಟ್ಟೆ ಪೂರ್ತಿ ಪೂಜೆನೆ. ಏನು ಪ್ಲೇಟ್ ಮೇಲ್ ಪ್ಲೇಟು ಹೊಟ್ಟೆ ಪೂರ್ತಿ ಪೂಜನಾ? ಏನ್ ಹೇಳ್ತಾ ಇದ್ದೀರಾ? ಇದಕ್ಕೇನು ಗೊತ್ತಾಗತ್ತೆ? ಪ್ಲೇಟ್ ಮೇಲ್ ಪ್ಲೇಟು ಅಂದ್ರೆ ಹೋಮ ಮಾಡಿಸ್ತಿದ್ನಲ್ಲ, ಅವಾಗ ತಟ್ಟೆಲೆಲ್ಲ ಪೂಜೆ ಸಾಮಾನು ಇಟ್ಟಿರ್ತೀವಲ್ಲ, ಹೂವ, ಹಣ್ಣು, ಅಕ್ಕಿ, ಕಾಯಿ, ಅದು ಇದು ಎಲ್ಲ. ಅವರು ಒಂದೊಂದೊಂದು ಕೇಳ್ತಿದ್ರು, ನಾನು ಒಂದೊಂದು ಅಂತ ಕೊಡ್ತಿದ್ದೆ. ಅದಕ್ಕೆ ಪ್ಲೇಟ್ ಮೇಲ್ ಪ್ಲೇಟು ಒಂದಿದ್ದು. ಮತ್ತೆ ಅವ್ರ ಹೊಟ್ಟೆ ತುಂಬಾ ಪೂಜೆ ಅಂತ ಹೇಳಿದ್ರು. ಹೊಟ್ಟೆ ಅಲ್ಲ, ಮನಸ್ಸು ತುಂಬಾ ಪೂಜೆ ಆಯ್ತು ಅಂತ ಹೇಳಿದ್ದು. ಈ ಮನೆಗೆ ಒಳ್ಳೇದಾಗ್ಲಿ, ಈ ಮನೆಯಲ್ಲಿರುವ ಪ್ರತಿಯೊಬ್ಬರು ನೆಮ್ಮದಿ ಶಾಂತಿಯಿಂದ ಬದುಕಲಿ ಅಂತ ನಾನು ಪೂಜೆ ಮಾಡಿಸ್ಕೊಂಡ್ ಬಂದಿದ್ದೀನಿ. ಹೌದೌದು, ಎಲ್ಲ ಒಳ್ಳೇದೇ ಆಗ್ತಾ ಇದೆ. ಸರಿ, ಅಡ್ಗೆ ಆಗಿದೆ, ಎಲ್ಲ ಊಟ ಮಾಡ್ಕೊಳ್ಳಿ ಬನ್ನಿ. ಮತ್ತೆ ಊಟ ಮತ್ತೆ ಅಂದ್ರೆ ಲೇ ಧನ, ಅದು ಮತ್ತೆ ಅಲ್ಲ, ನಾನು ನಿನ್ನ ಅತ್ತೆ. ಶ್ರಾವಣಿ ಮೇಡಮ್ ಅವರಿಗೆ ವಿಶಾಲವಾದ ಅಕ್ಸಿ ಅತ್ತೆ. ಈ ಅತ್ತೆ ಅಂದ್ರು ಇವತ್ತು ಊಟ ಮಾಡಬಾರ್ದು. ಅದರಲ್ಲೂ ನಾನು ಮತ್ತೆ ಭಾವ ಇಬ್ರು ಊಟನೇ ಮಾಡಬಾರ್ದು. ಯಾಕೆಂದ್ರೆ ಈ ಮನೆಯಲ್ಲಿರೋರೆ ಹೆಸರು ಮೇಲೆ ಪೂಜೆ ಮಾಡಿಸ್ಕೊಂಡ್ ಬಂದಿವಲ್ಲ, ನಾವು ತಿನ್ನಂಗಿಲ್ಲಪ್ಪ. ಉಪವಾಸ ಮಾಡ್ಬೇಕು. ಅಂತ ಮತ್ತೆ ಈಗ ಅಡುಗೆ ರೆಡಿ ಇದೆ. ನೀವೇನೋ ಉಪವಾಸ ಮಾಡಿದ್ರ, ಇವಾಗ ನಾವು ತಿಂದಿರೋದಕ್ಕಾಗತ್ತಾ? ಬನ್ನಿ ಊಟ ಮಾಡಿ ಒಂದ್ ಸ್ವಲ್ಪ. ಹೇಗಪ್ಪ ಊಟ ಮಾಡೋದು ಈಗಾಗ್ಲೇ? ಅದು ನೆನ್ನೆಯಿಂದ ಏನು ತಿಂದಿಲ್ವಲ್ಲ, ಹೊಟ್ಟೆ ತುಂಬಾ ಗಾಳಿ. ನಾನು ಹೇಳಿದೆ ನೀರ್ ಕುಡಿಯಪ್ಪ ಜಾಸ್ತಿ ಅಂತ, ನೀರು ಇಲ್ಲ ಅಂದ್ರು. ಅದಕ್ಕೆ ಗಾಳಿ ಈ ತರ ಹೊರಗ್ ಬರ್ತಾ ಇದೆ. ಮತ್ತೆ ತಾತನ ಬಾಯಿಂದ ಪಲಾವ್ ವಾಸನೆ ಬರ್ತಿದೆ. ಪಲಾವ್ ತಿನ್ಕೊಂಡ್ ಬಂದಿದ್ಯಾ? ಈಗ ನೋಡು ತಗ್ಲಕೊಂಡ್ವಿ. ಅತ್ತೆ, ಆಚೆ ಹೋಗಿ ಊಟ ಮಾಡ್ಕೊಂಡ್ ಬಂದ್ರಾ? ಏನೇ ಮಾತಾಡ್ತಿದ್ಯಾ ನೀನು? ಮನೇಲೆಲ್ಲ ಉಪವಾಸ ಇರ್ಬೇಕಾದ್ರೆ ನಾವಿಬ್ರು ಆಚೆ ಹೋಗಿ ಊಟ ಮಾಡ್ಕೊಂಡ್ ಬರ್ತೀವ? ಸಾಕು, ಸುಮ್ನಿರಿ ಅತ್ತೆ. ನಿಮ್ ಬುದ್ಧಿ ನನಗ್ ಗೊತ್ತಿಲ್ವಾ? ಅಲ್ಲ ಅತ್ತೆ, ಹೋಗಿದ್ದೀರಾ, ನಮ್ಮನ್ನೆಲ್ಲ ಬಿಟ್ಟಾಕಿ. ಮಗು ಹಸ್ಕೊಂಡಿದೆ, ಅದನ್ನಾದ್ರೂ ಕರ್ಕೊಂಡು ಹೋಗಿ ತಿನ್ಸ್ಕೊಂಡ್ ಬರೋದಲ್ವಾ ಅತ್ತೆ? ಅಯ್ಯೋ ನಿನ್ನ, ಏನ್ರಿ ಇವಳು ಹೆಂಗ್ ಮಾತಾಡ್ತಾಳೆ? ಅಲ್ಲ ಕಡೆ, ನಾವ್ ಹೆಂಗೆ ಹೋಗಿ ತಿನ್ಕೊಂಬರಕ್ಕಾಗತ್ತೆ? ಈ ಮಗು ಬರೀ ಹೊಟ್ಟೆ ಹಸುವು ಅಂತ ಇದೆ. ಅದಕ್ಕೆ ಈ ಹೂವಿನ ಘಮ ಕೂಡ ಪಲಾವಿನ ವಾಸನೆ ತರ ಬರ್ತಾ ಇದೆ ಅಲ್ವೇನಮ್ಮ? ನೋಡು, ಮೂಸ್ ನೋಡು.
ನೋಡೋ ನಾವಂತೂ ಪೂಜೆಗೆ ಹೋಗಿರೋದು, ನಂಬಿದ್ರೆ ನಂಬು, ಬಿಟ್ರೆ ಬಿಡು. ಹೌದೌದು, ನಾವು ಹೋಗಿದ್ದು ಪೂಜೆಗೆ, ಭರ್ಜರಿ ಪೂಜೆ ಆಯ್ತು. ಅಯ್ಯೋ ಬಾವಾ, ಅದೇನ್ ಅವ್ರಿಗೆ ಹಂಗ್ ಬಿಡಿಸಿ ಬಿಡಿಸಿ ಹೇಳ್ತೀರಾ? ನಾವು ಇವ್ರೆಲ್ಲರಿಗೋಸ್ಕರ ಪೂಜೆ ಮಾಡಿಸ್ಕೊಂಡ್ ಬರ್ತೀವಿ, ಇವರು ನಮ್ಮನ್ನೇ ಅನುಮಾನದಿಂದ ನೋಡ್ತಾರೆ. ಏಯ್ ಇಡ್ಗಳೆ, ಐಶ್ವರ್ಯವಿಲ್ಲದ ಐಶ್ವರ್ಯ. ಓ Yes, ನೀರು ಇಲ್ಲ. ಸ್ವಾರ್ಥ ಇರೋದ್ ಮನೇಲಿದ್ದಾಗ ಇದನ್ನೆಲ್ಲ ನಾವು ಸಹಿಸ್ಕೋಬೇಕಾಗುತ್ತೆ. ಊಟ ನಿಂಗೆ ಹಸುವಾಗ್ತಿದೆ ತಾನೆ? ಈಗ ಊಟ ಮಾಡ್ಕೊ, ಆಮೇಲೆ ನಾನು ನಿನಗೆ ರುಚಿ ರುಚಿಯಾಗಿ ಪಾಯಸ ಮಾಡ್ಕೊಡ್ತೀನಿ. ಓ ಸೂಪರ್, ಹಾಗಾದ್ರೆ ಓಕೆ. ನಂಗೆ ಪಲಾವ್ಗಿಂತ ಪಾಯಸನೇ ಇಷ್ಟ. ಸರಿ ಆಯ್ತು, ಮಾಡ್ಕೊಡ್ತೀನಿ ಬಾ. ಇವಾಗ ಊಟ ಮಾಡ್ಕೊಳ್ಳಿ, ಬನ್ನಿ ಎಲ್ರು ಊಟ ಮಾಡ್ಕೊಳ್ಳಿ. ಇವಳು ನಿಜವಾಗ್ಲೂ ನನ್ನ ಮಗನ ಕಡೆ ಗಣಿಸಿಲ್ಲ ಅನ್ನೋದಾದ್ರೆ ಇವಳು ಕೆಲ್ಸ ಬಿಟ್ಟು ಮನೇಲಿರ್ಬೇಕು. ನನ್ನ ಮಗನ್ಗೆ ಜೊತೆಯಾಗಿ ನಿಲ್ತೀನಿ ಅನ್ನೋದಾದ್ರೆ ಇನ್ನು 3 ದಿನದಲ್ಲಿ ತನ್ನ ಕೆಲ್ಸಕ್ಕೆ ರಾಜೀನಾಮೆ ಕೊಡ್ಬೇಕು. ನನ್ನ ಮಗನ ಜೊತೆ ಮನೇಲಿದ್ದು ಅವಳಿಗೆ ಜೊತೆಯಾಗಿರ್ಬೇಕು. ಅಳ್ಬೇಡವರ, ಸಮಾಧಾನ ಮಾಡ್ಕೋ. ಅಮ್ಮ ಹೇಗಿದ್ದ ನಿಂಗೆ ಗೊತ್ತು ತಾನೆ. ನನ್ಗೇನ್ ಅನ್ಯಾಯ ಮಾಡಿದೀನಿ? ಓದ್ಬೇಕು ಅನ್ನೋದು ನನ್ ಕನ್ಸು. ಓದಿ ಒಳ್ಳೆ ಕೆಲ್ಸ ತಗೋಬೇಕು ಅಂತ ಚಿಕ್ಕಲ್ಲಿಂದ ಕಷ್ಟಪಟ್ಟಿದೀನಿ. ಅಪ್ಪ ಅಮ್ಮ ಅಣ್ಣ ಎಲ್ರು ನನ್ನನ್ನ ಕಷ್ಟಪಟ್ಟು ಓದ್ತಿದ್ದಾರೆ. ಈಗ ನನ್ ಕೆಲ್ಸ ಬಿಡ್ಬೇಕು ಅಂದ್ರೆ ಅವ್ರ ಕನ್ಸುಗಳನ್ನೆಲ್ಲ ನಾನು ನೀರಲ್ಲಿ ಹೋಮ ಮಾಡಿದೀನಿ ಅಂತ ಅನ್ಸಲ್ವಾ? ಇಲ್ಲವರ, ನಿನ್ ಕೆಲಸ ಬಿಡ್ಬೇಡ, ಅಮ್ಮನ ಮಾತು ಕೇಳ್ಬೇಡ. ನಿನ್ ಜೊತೆ ನಾನಿರ್ತೀನಿ. ಅಮ್ಮ ಅದೇನ್ ಮಾಡ್ತಾಳೋ ನಾನು ನೋಡ್ತೀನಿ. ಯಾಕಿದ್ರೆ ನಾನು ಅಮ್ಮನ ಹತ್ರ ಒಂದ್ಸಲಿ ಮಾತಾಡ್ತೀನಿ. ರೀ, ಈ ಕೆಲ್ಸ ನನ್ನ ಒಬ್ಳು ಕನ್ಸಲ್ಲ. ನಾನ್ ಚೆನ್ನಾಗಿ ಓದ್ಬೇಕು ಅಂತ, ನನ್ ಕಾಲ್ ಮೇಲೆ ನಾನು ನಿಂತ್ಕೊಬೇಕು ಅಂತ ನನ್ನ ಅಣ್ಣ ಅವ್ನ ಹೈಯರ್ ಸ್ಟಡೀಸ್ ನ ಬಿಟ್ಟು ನನ್ನ ಚೆನ್ನಾಗಿ ಓದ್ತಿದ್ದಾರೆ. ನಮ್ಮ ಮನೆಯವರೆಲ್ಲ ಎಷ್ಟು ತ್ಯಾಗ ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ನಾನು ಪ್ರೀತಿಸ್ತಿದೀನಿ ಅಂದಾಗ ಅದನ್ನು ಒಪ್ಕೊಂಡಿದ್ದಾರೆ. ನೀವ್ ನನ್ನನ್ನ ಮುಂದೆ ಓದಿಸ್ತೀನಿ ಅಂದಾಗ ಅವ್ರು ಖುಷಿ ಪಟ್ಟಿದ್ದಾರೆ. ಇಷ್ಟೆಲ್ಲ ಆದ್ಮೇಲೂ ನನ್ ಕೆಲ್ಸ ಬಿಟ್ರೆ ನನ್ ಜೀವನಕ್ಕೆ ಏನ್ ಅರ್ಥ ಇದೆ ಹೇಳಿ?